ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಹಾಗೆ ಇವತ್ತು ಟೈಮ್ 5:20 ಹೋಗೋಣ ವಾಕಿಂಗ್. ಗೈಸ್, ಲೈಫಲ್ಲಿ ನೀವೇನು ಅಂದ್ಕೊತೀರೋ ಫಸ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಇವತ್ತು ಮಾಡ್ತೀರಾ, ನಾಳೆ ಮಾಡ್ತೀರಾ, ಇನ್ನೊಂದು ದಿನ ನಾರ್ಮಲ್ ಡೇ, ನೀವು ಹೇಗಿರ್ತೀರ ಹಾಗೇ ಇರ್ತೀರ. ಅದು ನೀವು ಏನು ಪ್ರಾಕ್ಟೀಸೇ ಮಾಡೋಕ್ಕೋಗಲ್ಲ, ಅದು ಮುಟ್ಟೋದಕ್ಕೆ ಹೋಗಲ್ಲ. ನೀವು ಇನ್ನೆಲ್ಲಿ ಕಲಿತೀರ, ಇನ್ನೆಲ್ಲಿ ಬದಲಾಗ್ತೀರಾ? ಬದಲಾಗೋದಕ್ಕಾಗಲ್ಲ. ಏನೇ ಒಂದಾಗಲಿ, ಫಸ್ಟು ನೀವು ಪ್ರಾಕ್ಟೀಸ್ ಇರಬೇಕು ಲೈಫಲ್ಲಿ. ಕನ್ಸಿಸ್ಟೆನ್ಸಿ, ಪ್ರಾಕ್ಟೀಸ್, ಡಿಸಿಪ್ಲಿನ್ ಇರೋಂತಹ ಸ್ಕಿಲ್ಗಳನ್ನ ಬೆಳೆಸ್ಕೊಳ್ಳಿ. ಆಮೇಲೆ ನಿಮ್ಮಲ್ಲಿ ನೀವೇ ಚೇಂಜ್ ಆಗ್ತೀರ. ಫಸ್ಟು ಲೈಫಲ್ಲಿ ನಿಮಗೇನು ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಥರ ಕೀ ಇರಬೇಕು. ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಕಲಿತೀರ, ಎಷ್ಟು ಬೀಳ್ತೀರೋ ಅಷ್ಟು ಅನುಭವ ತಗೊತೀರ. ಬಿದ್ದು ಏನಾಯಿತು, ಎದ್ದೇಳೋ ಶಕ್ತಿ ಇರೋ ನಿಮಗೆ. ನಾನು ದೇವ್ರ ಹತ್ರ ಏನು ಕೇಳ್ಕೊತೀನಿ ಅಂದರೆ, ನನಗೊಂದು ಧೈರ್ಯ ಕೊಡು ಸಾಕು, ಇನ್ನೆಲ್ಲ ನಾನು ಮಾಡ್ತೀನಿ, ನನಗೆ ತಾಕತ್ತಿದೆ ಅನ್ನೋ ಅಷ್ಟೇ ಕೇಳೋದು ನನ್ನ ದೇವ್ರ ಹತ್ರ. ಅದನ್ನು ಬಿಟ್ಬಿಟ್ಟು ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ಅವೆಲ್ಲ ಸಿಲಿ ಮ್ಯಾಟ್ರು. ನೀವು ಹುಟ್ಟಿದ್ದೀರಾ, ಬದುಕಬೇಕು ಜೀವನದಲ್ಲಿ. ನಿಮ್ಮಲ್ಲಿರೋ ಆಟ, ನಿಮ್ಮಲ್ಲಿರೋ ಕಿಚ್ಚು, ನಿಮ್ಮನ್ನು ನೀವು ಮುಂದೆ ಬರೋ ದಿನಗಳಲ್ಲಿ ಹಿಂಗಿದ್ನ, ಇವನು ಹಿಂಗೆ ಬದಲಾದ್ನ, ಇವನು ಈ ಥರ ಮಾಡ್ದಾನ, ಇವನು ಈ ಥರ ಚೇಂಜ್ ಆದ್ನಲ್ಲ, ನಿಮ್ಮ ಸುತ್ತಮುತ್ತ ಜನ ನಿಮ್ಮನ್ನು ನೋಡಿ ಬೇಡ ಬಾಯಿ ನೋಡಬೇಕು. ಆ ಥರ ಬದಲಾಗಿ. ಏನು ಯಾವಾಗಲೂ ಹೇಳ್ತೀನಿ, ಬದಲಾವಣೆ ಜಗದ ನಿಯಮ ಅಂತ. ಬದಲಾಗಬೇಕು ಜೀವನದಲ್ಲಿ. ನಾವು ಅಡ್ಯಾಪ್ಟಬಿಲಿಟಿ ಲೈಫಲ್ಲಿ ನಾವು ಮಾಡಿಕೊಳ್ಳೇ ಇಲ್ಲ. ನಮ್ಮ ಲೈಫಲ್ಲಿ ಅಡ್ಯಾಪ್ಟಬಿಲಿಟಿ ಇಲ್ಲ ಅಂದರೆ ನಾವು ಜೀವನದಲ್ಲಿ ಬದಲಾಗೋದಕ್ಕಾಗಲ್ಲ. ಈಗ ಊಸರೊಳ್ಳಿ ನೋಡಿ, ಆ ಊಸರೊಳ್ಳಿನೂ ಯಾವ ಕಲರ್ ಮೇಲೆ ಹೋಗುತ್ತೆ ಆ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಅದು ಜೀವನ ಮಾಡ್ತಾ ಬಂದಿದ್ದು ಇಷ್ಟು ವರ್ಷ. ಅದು ಇಲ್ಲದೇ ಇದ್ದರೆ ಯಾವುದೋ ಪ್ರಾಣಿ, ಯಾವುದೋ ಪಕ್ಷಿ ಅದನ್ನ ಎತ್ಕೊಂಡೋಗಿ ತಿನ್ಕೊಬಿಡೋದು. ಅಷ್ಟು ವರ್ಷ ಅದು ಹೆಂಗೆ ಜೀವನ ಮಾಡ್ತೀವಿ. ಅದಕ್ಕೇ ಹೇಳ್ತೀನಿ, ಅಡಾಪ್ಟಬಿಲಿಟಿ. ಡೈನೋಸರ್ಗಳು ಅವು ಚೇಂಜ್ ಆಗೋಕ್ಕಾಗಲ್ಲ, ಅವು ಚೇಂಜ್ ಆಗಲಿಲ್ಲ ಪರಿಸರಕ್ಕೆ. ಅದಕ್ಕೆ ಅವು ಸುಮಾರು ವರ್ಷಗಳ ಕಾಲದಲ್ಲಿ ಅವೆಲ್ಲ ಸತ್ತೋದು. ಈ ಜಿರಳೆಗಳು ಮತ್ತು ಬ್ಯಾಟ್ ಅಂದರೆ ಬಾಹುಲಿಗಳು ಅವೆಲ್ಲ ಆಗಿನ ಕಾಲದಲ್ಲಿ ಇದ್ದವು, ಪುರಾತನ ಕಾಲದಲ್ಲಿ. ಅವು ಕಾಲಕ್ಕೆ ತಕ್ಕಂತೆ ಬದಲಾಗಿ ಚೇಂಜ್ ಆಗ್ತಾ ಬಂದು ಅವು ಹೊಂದಾಣಿಕೆಯಿಂದ ಬಂದು ಈ ನಮ್ಮ ಪರಿಸರಕ್ಕೆ. ಅದಕ್ಕೋಸ್ಕರನೇ ಹೇಳೋದು, ಕಲೀರಿ. ಇಷ್ಟೇ ಕಷ್ಟ ಬಂದರೂ ಕಲೀರಿ. ಕಲಿಯೋ ಹುಚ್ಚಿರಬೇಕು. ನಿಮ್ಮಲ್ಲಿ ಆ ಕಿಚ್ಚಿರೋ ತನಕ ನೀವು ಬದಲಾಗಲ್ಲ. ನಿಮ್ಮಲ್ಲಿ ಆ ಕಿಚ್ಚೇ ಇಲ್ಲ ಅಂದರೆ, ಹುಚ್ಚಿಲ್ಲ ಅಂದರೆ ನೀವು ತಾಣ ಏನು ಮಾಡೋಕ್ಕಾಗಲ್ಲ. ಹೇಳ್ತಿದ್ದಲ್ಲ, ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಮೈಂಡ್ನ ನೀವು ಯಾವಾಗ ಕಂಟ್ರೋಲ್ ಮಾಡ್ತೀರೋ ಅದು ನಿಮ್ಮಲ್ಲಿ ಬಿಟ್ಟಿದ್ದು. ಫಸ್ಟ್ ಕಂಟ್ರೋಲ್ ದ ಮೈಂಡ್ ಗೈಸ್. ನಾನು 1000 ಸಲ ನಿಮಗೆ ಬಡ್ಕೋತೀನಿ, ಕಂಟ್ರೋಲ್ ಮೈಂಡ್. ಫಸ್ಟ್ ಕಂಟ್ರೋಲ್ ಮೈಂಡ್. ನೀವು ಎಷ್ಟು ಮೈಂಡನ್ನ ಕಂಟ್ರೋಲ್ ಮಾಡಿ ನಿಮ್ಮ ಕೆಲಸದ ಕಡೆ ನೀವು ಫೋಕಸ್ ಮಾಡ್ತೀರೋ ಅಷ್ಟು ನೀವು ಚೇಂಜ್ ಆಗ್ತೀರ. ನೀವು ಕಂಟ್ರೋಲ್ ಮಾಡಿ ಒಂದಿನ ಕಂಟ್ರೋಲ್ ಮಾಡಿದ್ರೆ ಆಗಲ್ಲ. ಪದೇ ಕಂಟ್ರೋಲ್ ಮಾಡಿ ನಿಮ್ಮ ಕೆಲಸದ ಕಡೆಗೆ, ನಿಮ್ಮ ಡ್ರೀಮ್ ಕಡೆಗೆ ಫೋಕಸ್ ಮಾಡಿ ನೀವು ಮಾಡ್ತಾನೆ ಇದ್ದರೆ ಒಂದಲ್ಲ ಒಂದಿನ ಸಿಗುತ್ತೆ. ಆಮೇಲೆ ನೀವು ಟೈಮ್ ಬರುತ್ತೆ. ನಮ್ಮ ತಾಣೆ ಯಾವ ಟೈಮಿಗೆ ಬರೋಲ್ಲ. ಆ ಟೈಮಿಗೋಸ್ಕರ ಕಾಯೋದಲ್ಲ, ಇಲ್ಲಿಂದಲೇ ಶುರು ಮಾಡಬೇಕು, ಇಲ್ಲಿಂದಲೇ ಹೋಗ್ಬೇಕು. ನೀವು ಆ ಟೈಮು ನಿಮಗೋಸ್ಕರ ಕಾಯ್ಕೊಂಡು ಬರ್ತಾನಂತ ಪೂರ ಅದು ಇರೋದೇ ಇಲ್ಲ. ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ನೀವು ಅಲ್ಲಿ ತನಕ ಹೋಗ್ಬೇಕು ಕಷ್ಟಪಟ್ಟು. ನೀವು ಯಾವಾಗ ನಿಮ್ಮ ಕಷ್ಟಪಟ್ಟು ಹೋಗ್ತಿರೋ ಆ ಟೈಮ್ಗೋಸ್ಕರ, ಆ ದಿನಗಳಿಗೋಸ್ಕರ, ಅವತ್ತು ನಿಮಗೆ ನೀವು ಅಂದ್ಕೊಂಡಿದ್ದಾಗಲಿ ಏನೋ ಒಂದು ಅಚೀವ್ಮೆಂಟ್ ಸಿಗುತ್ತೆ. ಡ್ರೀಮ್ ಅಂದರೆ ನನ್ನ ಪ್ರಕಾರದಲ್ಲಿ ಸಕ್ಸಸ್ ಅಂದರೆ ಇಸ್ ನಾಟ್ ಫುಲ್ ಸ್ಟಾಪ್. ಜರ್ನಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರ್ಬೇಕು ಜರ್ನಿ. ನೀವು MNC ಕಂಪ್ನಿಲಾಗಲಿ ಯಾವುದೋ ಒಂದು ಕಂಪ್ನಿಲಿ ಒಂದು ಸಿಸ್ಟಮ್ ವರ್ಕ್ ಕೊಟ್ಟರೆ ಮಾಡೋದಕ್ಕೇ ಎಷ್ಟು ಸೋಂಬೇರಿತನದಿಂದ ಮಾಡ್ತೀರಾ. ಅದು 8 ಅವರ್ ಕೆಲಸ. ಆ ಕೆಲಸದಲ್ಲಿ 1 ಅವರ್ ಬ್ರೇಕು, ಅದರಲ್ಲಿ ಟೀ ಬ್ರೇಕು, ಲಂಚ್ ಬೇಕು, ಎಲ್ಲ ಸೇರಿ 2 ಅವರ್ ವೇಸ್ಟ್ ಮಾಡಿಕೊಂಡು 7 ಅವರ್ ಕೆಲಸ ಮಾಡ್ತೀರಾ. ಆದರೆ ಅಲ್ಲಿ ವ್ಯಕ್ತಿ ಆ ಕೆಲಸ ಮಾಡೋಕ್ಕೆ ಬಂದಿದ್ರಲ್ಲ, ನಾನು ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದವರು, 10 ಗಂಟೆಗೆ ಬಂದ್ರೂ ಈಗಲೂ ಆಗಲೇ ಸಂಜೆ 7:15 ಟೈಮ್ ಆಗಿದೆ. ಆ 7:15 ಟೈಮಲ್ಲೂ ಒಬ್ಬರೇ ಕೆಲಸ ಮಾಡ್ತಿದ್ರಂದರೆ ತಿಳ್ಕೊಳ್ಳಿ ಎಷ್ಟು ಜವಾಬ್ದಾರಿ ಇದೆ ಜೀವನದಲ್ಲಿ.
ಎಷ್ಟು ಕಷ್ಟ ಅವರಿಗೆ ಜೀವನ ಅಂತ. ನೀವು ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಿಮಗೆ ನಿಂತ್ಕೊಂಡು ಆಗ ಮಾಡಿ ಈಗ ಮಾಡಿ ಅಂತ ಯಾರೂ ತಲೆ ತಿನ್ನಲ್ಲ. ಸಿಸ್ಟಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೇನು ಸೋಂಬೇರಿತನ ಆಗಲ್ಲ. ಅಷ್ಟು ಇಷ್ಟು ಪ್ರೆಸರು, ಅಷ್ಟು ಟಾರ್ಗೆಟು, ಇಷ್ಟು ಟಾರ್ಗೆಟು ಅಂತೆಲ್ಲ ಬರೀ ಸುಳ್ಳು ನೆನಪುಗಳನ್ನ ಹೇಳ್ಕೊಂಡು ನಿಮ್ಮನ್ನು ನೀವೇ ಹಾಳು ಮಾಡ್ಕೋತೀರ. ಹಾಗೆ ಮತ್ತೆ ನನಗೊಂದು ನಿಮಗಾಗಿ ಒಂದು ಜೀವನದೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಊರಲ್ಲಿ ಒಂದು ಹುಡುಗ ಇರ್ತಾನೆ. ಅವನು ಜೀವನದಲ್ಲಿ ಏನೋ ಒಂದು ಕೆಲಸ ಮಾಡೋದಕ್ಕಾಗಲಿ ಏನೇ ಒಂದು ಕಲಿಯೋದಕ್ಕಾಗಲಿ ಭಯ ಪಡ್ತಿರ್ತಾನೆ. ಒಂದಿನ ಅವ್ರ ಅಜ್ಜ ಕರ್ಕೊಂಡೋಗಿ ಅವ್ರ ತೋಟದಲ್ಲಿ ಒಂದು ಬೀಜ ಕೊಡ್ತಾನೆ, ಒಂದು ಮರದ್ದು, ಅಂದರೆ ಒಂದು ದೊಡ್ಡ ಒಂದು ಗಿಡದ ಒಂದು ಬೀಜ ಕೊಟ್ಟು ಅವನಿಗೆ ಹೇಳ್ತಾನೆ, ಇದೊಂದು ಚಿಕ್ಕ ಬೀಜ ಅಲ್ಲ, ಇದು ಬೆಳೆದ್ರೆ ದೊಡ್ಡ ಎಮ್ಮರ ಆಗುತ್ತೆ, ಇದು ನೀನು ಪ್ರತಿದಿನ ನೀರು ಹಾಕಿ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಓಕೆ ಅಂತ ಹೇಳಿ ಅವನು ಪ್ರತಿದಿನ ನೀರು ಹಾಕ್ತಾ ಇರ್ತಾನೆ, ಅದು ಬೆಳೆಸ್ತಾ ಇರ್ತಾನೆ. ಕೆಲವು ದಿನ ಆದಮೇಲೆ ಸ್ವಲ್ಪ ಅವನಿಗೆ ಬೇಜಾರಾಗುತ್ತೆ, ಇದು ಏನು ಬೆಳೀತಾನೆ ಇಲ್ವಲ್ಲ, ಚಿಕ್ಕದಾಗಿದೆ ಅಂತ. ನೆಕ್ಸ್ಟ್ ಅವನಿಗೆ ಅವ್ರ ಅಜ್ಜ ಹೇಳಿದ್ದು ನೆನಪಾಗುತ್ತೆ. ಅವ್ರ ಅಜ್ಜ ಹೇಳಿದ್ದು ನೆನಪು ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಆ ಚಿಕ್ಕ ಬೀಜ ಇದ್ದಿದ್ದು 6 ತಿಂಗಳು, 1 ವರ್ಷ, 2 ವರ್ಷ ಕಳೆದ ಮೇಲೇ ಒಂದು ದೊಡ್ಡದಾದಂಥ ಒಂದು ಹೆಮ್ಮರಾಗಿ ಬೆಳೆಯುತ್ತೆ. ಆವಾಗ ಅವನು ಕಲಿತಾನೆ, ಯಾವುದೇ ಜೀವನದಲ್ಲಿ ಕೆಲಸ ಆಗಲಿ ಏನೇ ಇರಲಿ ಫಸ್ಟ್ ಹೆಜ್ಜೆ ಇಡಬೇಕು. ಫಸ್ಟು ನೀವು ಕೆಲಸ ಏನಂದರೆ ಚಿಕ್ಕ ಹೆಜ್ಜೆಯಿಂದ ಸ್ಟಾರ್ಟ್ ಆಗೋದು ಲೈಫು. ಆಮೇಲೆ ನೀವು ನೋಡ್ತಾ ಇದ್ದಾಗೇ ನಿಮ್ಮದೇ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಅದಕ್ಕೆ ಹೇಳ್ತೀನಿ, ಫಸ್ಟು ಹೆದರಬೇಡಿ, ಭಯ ಪಡ್ಕೋಬೇಡಿ, ಭಯ ಪಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ನೀವು ಹೆಜ್ಜೆ ಇಡಿ, ಹೆಜ್ಜೆ ಸ್ಟಾರ್ಟ್ ಮಾಡಿ ನಡೀತಾ ಇರಿ. ಅದ್ರ ಪಾಡಿಗೆ ಅದೇನೋ ಒಂದು ಆಗ್ತಾ ಇರುತ್ತೆ. ತಿರುಗಿ ನೋಡಿದಾಗ ನಿಮಗೊಂದು ಅನುಭವ ಆಗುತ್ತೆ. ಅದನ್ನು ನೀವು ಕಲ್ತಿಲ್ವಾ, ಇನ್ನೇನು ಪಾಠಗಳನ್ನ ಕಲಿತೀರ, ಬೇರೆ ಬೇರೆ ರೀತಿಯ ಅನುಭವಗಳನ್ನ ಕಲಿತೀರ. ಹೊಸ್ದಾಗಿ ಏನಾದ್ರು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಈ ಕಂಟೆಂಟ್ ಕ್ರಿಯೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಜನ್ರೇಷನ್ಗೆ ಅಂದರೆ ಬಹಳ ಇಂಪಾರ್ಟೆಂಟು. ನಾನು ಅದಕ್ಕೆ ಸರಾಸರಿ ಬಡ್ಕೊಡೋದು, ಸ್ಟಾರ್ಟ್ ಮಾಡಿ ಕಂಟೆಂಟ್ ಕ್ರಿಯೇಷನ್ಸ್, ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟು. ಒಂದು ಬಿಸ್ನೆಸ್ ಮಾರ್ಕೆಟ್ ಆಗಬೇಕು, ಒಂದು ಬಿಸ್ನೆಸ್ನ ಬೆಳೆಸಬೇಕು, ಎಲ್ಲ ರೀತಿದಕ್ಕೆ ಕಂಟೆಂಟ್ ಕ್ರಿಯೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬರುವ ದಿನಗಳಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಿಂದಾಗಿ ಶುರು ಮಾಡಿ. ನಿಮ್ಮ ಹೆಜ್ಜೆನ ಭಯ ಪಡ್ಕೊಂಡು ಇಡಬೇಡಿ, ಫಸ್ಟು ಹೆಜ್ಜೆ ಇಡಿ. ನೀವು ಹೆಜ್ಜೆ ಯಾವ ಥರ ಇರ್ತೀರೋ ನಿಮ್ಮ ಲೈಫ್ ಆ ಥರ ಚೇಂಜ್ ಆಗುತ್ತೆ. ಭಯ ಪಡ್ಕೊಂಡು ನೀವು ಲೈಫಲ್ಲಿ ಸುಮ್ಮನೆ ಕೂತಿದ್ರೆ ಏನೂ ಆಗೋದಿಲ್ಲ. ಅದಲ್ಲಿ ಏನು ಅನುಭವ ಅಂತೀರಂದರೆ, ಫಸ್ಟು ಹೆದರಬಾರ್ದು ಲೈಫಲ್ಲಿ. ಏನೇ ಆಗಲಿ ಏನೇ ಇರಲಿ ಹೆದರಕ್ಕೆ ಹೋಗಬಾರ್ದು. ಫಸ್ಟು ಪಾಯಿಂಟ್. ಹೆದರಿ ಕೂತ್ಕೊಂಡ್ರೆ ತಾಣ ಏನೂ ಮಾಡೋಕ್ಕಾಗಲ್ಲ. ಹೇಳ್ತೀನಿ, ಫಸ್ಟು ಹೆಜ್ಜೆ ಇಟ್ಟು ಶುರು ಮಾಡಿ, ನಂತರ ಅದು ಏನಾರು ಒಂದು ಹಾಗೆ ಆಗುತ್ತೆ. ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಪುನಃ ನಾಳೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೇ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಹೇಳ್ತಾ ಟಾಟಾ, ಬೈ ಬೈ ಗಾಯ್ಸ್.